ಯಾರ್ಯಾರು ಲೈವ್ ಆಗಿ ಹತ್ಯೆ ಮಾಡ್ತಾರೋ ತಕ್ಷಣ ಅವನನ್ನು ಇನ್ಕ್ವೈರಿ ಮಾಡಬಾರ್ದು, ಸೀದಾ ಎನ್ಕೌಂಟರ್ ಮಾಡಬೇಕು. ಸಾಕ್ಷಿ ಅಲ್ಲೇ ಇದಲ್ಲ. ಇದು ಏನು ಉತ್ತರ ಪ್ರದೇಶದಲ್ಲಿ ಯೋಗಿಜಿಯವರು ಮಾಡ್ತಾ ಇದ್ದಾರೆ. ಈಗ ಯಾವ ರೀತಿಯಲ್ಲಿ ಹತೋಟಿಗೆ ಬರ್ತಾ ಇದೆ? ಅತ್ಯಾಚಾರಿಯನ್ನು ತನಿಖೆ ಅಲ್ಲ, ತಕ್ಷಣ ಎನ್ಕೌಂಟರ್ ಮಾಡಬೇಕು ಅವನನ್ನು. ನಮ್ಮ ರಾಜ್ಯದ ಹುಬ್ಬಳ್ಳಿಯಲ್ಲಿ ಒಂದು ಭಯಾನಕವಾದಂಥ ಒಂದು ಹತ್ಯೆ ನಡೀತು. ಒಂದು ಹೆಣ್ಮಗಳಿತ್ತು. ಆ ಹತ್ಯೆಯ ಒಂದು ಭೀಕರತೆಯನ್ನು ನೋಡುವಾಗ ನಾವು ಇನ್ನೂ ಯಾವುದೋ ಒಂದು ಭಯೋತ್ಪಾದಕ ರಾಷ್ಟ್ರದಲ್ಲಿಯೋ ಇದ್ದೇವ ಅನ್ನುವಂಥ ಒಂದು ಭ್ರಮೆ ನಮ್ಮ ಕಣ್ಣೆದುರುಗಡೆ ಆ ಚಿತ್ರಣ ಬರ್ತದೆ. ಆ ಹೆಣ್ಣು ಮಗುವನ್ನು ಆಡುವಾಗಲೇ ಕಾಲೇಜಿನ ಕ್ಯಾಂಪಸ್ಸಿನ ಒಳಗಡೆ ಅಟ್ಟಾಡಿಸಿ ಯಾವುದೇ ಭಯವಿಲ್ಲ, ನಿರ್ಭೀತಿಯಿಂದ ರಾಜಾರೋಷವಾಗಿ ಯಾರು ಕೂಡ ಇದನ್ನು ಖಂಡಿಸುವವ, ಎದುರಿಸುವವ, ಶಿಕ್ಷೆ ಕೊಡುವವ ಇಲ್ಲ ಅನ್ನುವಂಥ ರೀತಿಯಲ್ಲಿ ಕೊಲೆ ಮಾಡಿದ್ದಾನೆ. ಆ ಕೊಲೆಯ ಬೀಭತ್ಸಕರ ಘಟನೆ ಹೇಗಿತ್ತು? ಇಡೀ ಸ್ಟೂಡೆಂಟ್ಗಳ ಮಧ್ಯದಲ್ಲೇ ಆ ಹೆಣ್ಣು ಮಗುವನ್ನು ಕುತ್ತಿ ಕುತ್ತಿ ಕೊಲೆ ಮಾಡಿದ್ದಾನೆ. ಇಡೀ ಸಮಾಜ ಇದನ್ನು ಖಂಡಿಸಬೇಕು. ನಾನು ಹೇಳುವಂಥದ್ದು, ಅದಕ್ಕೋಸ್ಕರ ಹೇಳುವಂಥದ್ದು, ಎಲ್ಲ ಕಡೆಗಳಲ್ಲಿ ಎಲ್ಲಿ ಕೂಡ ಕೇಸ್ಗಳನ್ನು ನೋಡಲಿಕ್ಕೆ ಹೋದರೆ ಒಂದು ಶಿಕ್ಷೆ ಆಗಬೇಕಾದ್ರೆ ಐ ವಿಟ್ನೆಸ್ಗಳು ಬೇಕು ಅಂತ ಹೇಳಿ. ಇಲ್ಲಿ ನೋಡಿ, ಜನಸಾಮಾನ್ಯರ ಮುಂದೆಯೇ ಆ ಹೆಣ್ಣು ಮಗುವನ್ನು ಕೊಂದದ್ದು. ಇವತ್ತು ಸೌಜನ್ಯಳ ಪ್ರಕರಣದಲ್ಲೂ ಕೂಡ ಎಷ್ಟೋ ಐ ವಿಟ್ನೆಸ್ಗಳನ್ನು ಕೊಲೆ ಮಾಡಿ ಮುಗಿಸಿದ್ದಾರೆ. ಆದರೂ ಇಷ್ಟ ತನಕ 12 ವರ್ಷದಿಂದ ತನಿಖೆ ಆಗಲಿಲ್ಲ. ನಾವು ಇವತ್ತು ಹೇಳುವಂಥದ್ದು, 12 ವರ್ಷದಿಂದ ಸೌಜನ್ಯ ಅನ್ನುವಂಥ ಹೆಣ್ಣು ಮಗಳ ಬೀಭತ್ಸಕರವಾದ ಅತ್ಯಾಚಾರ ಕೊಲೆ ಆದಾಗ ಅದರ ಅತ್ಯಾಚಾರಿಗಳಿಗೆ ಒಂದು ಗಲ್ಲು ಶಿಕ್ಷೆಯ ಕುಣಿಕೆ ಬೀಳ್ತಿದ್ರೆ ಇವತ್ತು ಹುಬ್ಬಳ್ಳಿಯಲ್ಲಿ ಇಂಥ ಘಟನೆ ನಡೀಲಿಕ್ಕೆ ಸಾಧ್ಯನೇ ಇರಲಿಲ್ಲ. ನಾವು ಈ ನೋವನ್ನು ಯಾರ ಹತ್ರ ಕೇಳೋದು? ಒಂದು ಹೆಣ್ಣು ಮಗು ಬೆಳಿಗ್ಗೆ ಎದ್ದು ಕಾಲೇಜಿಗೆ ಹೋಗಿ ಯಾವ ಧೈರ್ಯದಲ್ಲಿ ಹಿಂದೆ ತಿರುಗ್ತಾಳೆ ಅನ್ನುವಂಥದ್ದೇ ಸಂಶಯ. ನಾನು ಹೇಳುವಂಥ ಇಂಥ ಒಂದು ವ್ಯಕ್ತಿಗಳನ್ನು ಇವತ್ತು ಅಲ್ಲಿಯ CC ಫುಟೇಜ್ಗಳಲ್ಲಿ ಆ ಭೀಕರತೆಯನ್ನು ಇವತ್ತು ಎಲ್ಲ ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂಥ ಅತ್ಯಾಚಾರಿಯನ್ನು ತನಿಖೆ ಅಲ್ಲ, ತಕ್ಷಣ ಎನ್ಕೌಂಟರ್ ಮಾಡಬೇಕು ಅವನನ್ನು. ತಕ್ಷಣ ಈ ದೇಶದ ಕಾನೂನಿನಲ್ಲಿ, ಈ ಶಾಸಕಾಂಗದ ವ್ಯವಸ್ಥೆಯಲ್ಲಿ ಯಾವನೇ ಒಬ್ಬ ರಾಜ್ಯಕ್ಕೆ ವ್ಯಕ್ತಿ, ಗೃಹ ಮಂತ್ರಿ, ಅವನಿಗೆ ತಲೆ ಇದ್ದರೆ ತಕ್ಷಣ ಎನ್ಕೌಂಟರ್ ಮಾಡಿಸ್ಬೇಕು. ಇಂಥ ಒಂದು ಹತ್ಯೆ ನಿಲ್ಲಬೇಕು. ಲೈವ್ ಹತ್ಯೆಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಲೈವ್ ಹತ್ಯೆಗಳನ್ನು ಮಾಡ್ತಾ ಇದ್ದಾರೆ. ಈ ಕಾನೂನಿನ ಬಗ್ಗೆ, ಈ ಸಂವಿಧಾನದ ಬಗ್ಗೆ, ಶಾಸಕಾಂಗದ ಬಗ್ಗೆ, ಕಾರ್ಯಾಂಗದ ಬಗ್ಗೆ, ಯಾವುದೇ ಇಲಾಖೆಗಳ ಬಗ್ಗೆ ಹೆದರಿಕೆನೇ ಇಲ್ಲದಂತಾಗಿದೆ. ಯಾತಕ್ಕೋಸ್ಕರ ಅಂತ ಹೇಳಿದರೆ, ಅತ್ಯಾಚಾರಿಗಳನ್ನು, ಹೆಣ್ಣು ಬಾಕರನ್ನು ರಕ್ಷಣೆ ಮಾಡಲಿಕ್ಕೆ ಹೊರಟ್ರೆ ಮುಂದಿನ ದಿನಗಳಲ್ಲಿ ಇದೇ ಅನಾಹುತ ಆಗುವುದು ಬಂಧುಗಳೇ. ಇದೇ ಅನಾಹುತ ಆಗುವುದು. ಅದಕ್ಕೋಸ್ಕರ ಇವರು ಮಾಡಿದ ಪಾಪದ ತಪ್ಪುಗಳು 76 ವರ್ಷದ ಸ್ವಾತಂತ್ರ್ಯದಲ್ಲಿ ಇವತ್ತು ನೋಟ ಬಂದದ್ದು ಇದನ್ನು ರಿಪೇರಿ ಮಾಡಲಿಕ್ಕೆ ನಾನು ಎಲ್ಲ ವರ್ಗದ ಜನಗಳ ಹತ್ರ ಮನವಿ ಮಾಡ್ತೇನೆ. ನೋಡಿ, ಪದ್ಮಲತಾ ಸತ್ತಾಗ ಆರೋಪಿಗಳನ್ನು ಆವತ್ತಿನ ಕಾರ್ಯಾಂಗ ಬಚಾವ್ ಮಾಡಿತ್ತು. ವೇದವಲ್ಲಿ ಸತ್ತಾಗ ಆವತ್ತಿನ ಇಲ್ಲಿಯ ಕಾರ್ಯಾಂಗ ಬಚಾವ್ ಮಾಡಿತ್ತು. ಡಬ್ಬಲ್ ಮರ್ಡರ್ ಆದಾಗ ಅಲ್ಲಿ ಏನು ನಾರಾಯಣ್ ಸಪಲ್ಯ ಮತ್ತು ಯಮುನಾ ಅವ್ರದ್ದು
ಕೊಲೆಯಾದಾಗ ಈ ಕಾರ್ಯಾಂಗ ಏನೂ ಕೆಲಸ ಮಾಡಲಿಲ್ಲ. ಸೌಜನ್ಯ ಸತ್ತಾಗ ಕೂಡ ಇದ್ದ ಎಲ್ಲ ಸಾಕ್ಷಿಗಳನ್ನು ನಾಶಪಡಿಸಿತು. ನಾನು ಈಗ ಹೇಳಿದಂಥ 4 ಪ್ರಕರಣಗಳಲ್ಲಿ ಎಲ್ಲ ಸಾಕ್ಷಿಗಳನ್ನು ನಾಶ ಮಾಡಿದೆ ಈ ಕಾರ್ಯಾಂಗ. ಈ ಕಾರ್ಯಾಂಗದ ಈ ಕೈಚಲಕದಿಂದಾಗಿ ಇವತ್ತು ಆರೋಪಿಗಳು ಒಂದು ಗಲ್ಲಿನ ಕುಣಿಕೆಗೆ ಹೋಗುವುದೇ ಇಲ್ಲ, ಸಾಕ್ಷಿಗಳನ್ನೇ ನಾಶ ಮಾಡಿಬಿಡ್ತಾರೆ. ಅದೇ ರೀತಿ ನಾನು ಮುಂದಕ್ಕೂ ಕೂಡ ಇಂಥ ಘಟನೆಗಳು, ಈ ಬೀಭತ್ಸಕರವಾದಂಥ ಲೈವ್ ಹತ್ಯೆಗಳು ಆಗಬಾರ್ದು. ಯಾವುದೇ ಜಾತಿ, ಯಾವುದೇ ಮತ, ಯಾವುದೇ ಪಂಥ ಇರಲಿ, ಆದರೆ ಹೆಣ್ಣು ಮಗುವಿನ ಕಗ್ಗೊಲೆ ಇದು ಸನಾತನ ಭಾರತ ದೇಶಕ್ಕೆ ನತಮಸ್ತಕರಾಗಿ ಇಡೀ ವಿಶ್ವದಲ್ಲಿ ತಲೆ ತಗ್ಗಿಸಿ ಕೂತ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದೆ. ನಾನು ಹೇಳುವಂಥದ್ದು, ಇದಕ್ಕೋಸ್ಕರ ನೋಟಕ್ಕೆ ಮತದಾನ ಮಾಡಿ. ಇದರಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು 76 ವರ್ಷದಿಂದ ನಮ್ಮ ನೋವನ್ನು ಕೇಳಲಿಲ್ಲ, ಸಮಾಜದ ಬಗ್ಗೆ ಯೋಚನೆಯನ್ನು ಮಾಡಲಿಲ್ಲ. ಓಟಿನ ಬೇಟೆಗೋಸ್ಕರ ಭಾಗ್ಯದ ಮೇಲೆ ಭಾಗ್ಯ, ಇನ್ನು ಏನು ಸಬ್ಸಿಡಿಗಳ ಮೇಲೆ ಸಬ್ಸಿಡಿ, ಬೇರೆ ಬೇರೆ ರೀತಿಯಲ್ಲಿ ಜನಗಳನ್ನು ಮಂಕು ಬೂದಿ ಏರಿಸಿ ಮಂಗ ಮಾಡ್ತಿದ್ದೀರಿ. ಎಲ್ಲಿ ಕೂಡ ನ್ಯಾಯದ ಬಗ್ಗೆ ನೀವುಗಳು ಮಾತಾಡೋದಿಲ್ಲ. ಸತ್ತವರು ಸಾಯ್ತಾ ಇರ್ತಾರೆ, ಕೊಲೆ ಮಾಡುವವರು ಕೊಲೆ ಮಾಡ್ತಾ ಇದ್ದಾರೆ. ರಟ್ಟೆಯಲ್ಲಿ ತೋಲ್ಬಲ ಯಾರಿದ್ದಾರೆ ಅವರು ಮಾತ್ರ ಬದುಕಲಿಕ್ಕೆ ಆಗುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಇದೆ ಈ ಶಾಸಕಾಂಗ, ಈ ಕಾರ್ಯಾಂಗ, ಈ ನ್ಯಾಯಾಂಗ, ಈ ವ್ಯವಸ್ಥೆಗಳು. ಅದಕ್ಕೋಸ್ಕರ ತಕ್ಷಣ ಒಂದು ರಾಜ್ಯ ಸರ್ಕಾರ, ಏನು ಗೃಹ ಇಲಾಖೆ ಇದೆಯಾ, ನಿಮಗೆ ಏನಾದರೂ ಮೀಸೆ ಉಂಟು ಅಂತ ಹೇಳಿದರೆ ತಕ್ಷಣ ಎನ್ಕೌಂಟ್ರ್ ಮಾಡಿ ಬಿಸಾಡಬೇಕು ಇಂಥ ಅತ್ಯಾಚಾರಿಗಳನ್ನು, ಇಂಥ ಕೊಲೆಗಡುಕರನ್ನು. ಲೈವ್ ಕೊಲೆಗಡುಕರನ್ನು ಯಾರು ಮಾಡ್ತಾರೆ ಅವರನ್ನು ಕೂಡಲೇ ಎನ್ಕೌಂಟ್ರ್ ಮಾಡಿ ಬಿಸಾಡಬೇಕು. ಇದು ಏನು ಉತ್ತರ ಪ್ರದೇಶದಲ್ಲಿ ಯೋಗಿಜಿಯವರು ಮಾಡ್ತಾ ಇದ್ದಾರೆ, ಈಗ ಯಾವ ರೀತಿಯಲ್ಲಿ ಹತೋಟಿಗೆ ಬರ್ತಾ ಇದೆ. ಹಿಂದೆಲ್ಲ ಉತ್ತರ ಪ್ರದೇಶವನ್ನು ನೋಡಿದರೆ ಜನಗಳು ಏನು ಬೇಕಾದರೂ ಮಾಡ್ಬೋದು, ಇವತ್ತು ನೋಡುವ ಮಾಡಲಿ ಬಂಧುಗಳೇ. ಅದು ನಮ್ಮ ಯೋಗಿಜಿಯವರ ಒಂದು ದೊಡ್ಡ ಕೆಲಸ, ಅದು ಸಾಧನೆ. ಈ ರೀತಿಯ ನಾಯಕರನ್ನು ಹುಟ್ಟಾಕಿ, ನೀವು ಈ ರೀತಿಯ ನಾಯಕರನ್ನು ಹುಟ್ಟಾಕಿ. ಅದು ಬಿಟ್ಟು ಬೊಗಳೆ ಬಿಡುವುದಲ್ಲ. ನಾನು ಹೇಳುವಂಥದ್ದು, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಈ ಒಂದು ಹತ್ಯೆಯ ಬರ್ಬರತೆಯನ್ನು ಕಂಡು ತಕ್ಷಣ ಮಹತ್ತರವಾದೊಂದು ಕಾನೂನನ್ನು ಜಾರಿಗೆ ತರಬೇಕು. ಯಾರು ಲೈವ್ ಆಗಿ ಹತ್ಯೆ ಮಾಡ್ತಾರೋ ತಕ್ಷಣ ಅವನನ್ನು ಇನ್ಕ್ವೈರಿ ಮಾಡಬಾರ್ದು, ಸೀದಾ ಎನ್ಕೌಂಟ್ರ್ ಮಾಡಬೇಕು. ಸಾಕ್ಷಿ ಅಲ್ಲೇ ಇದಲ್ಲ, ಅಲ್ಲಿ ಯಾತಕ್ಕೋಸ್ಕರ ಕೊಂದ, ಲವ್ ಮಾಡಿದ್ನ, ಅವಳು ಕೈ ಕೊಟ್ಲ, ಇವನು ಕೈ ಕೊಟ್ಲ, ನಿಮಗೆ ಅದು ಉದ್ದೇಶ ಬೇಡ. ನಿಮಗೆ ಕೊಲೆ ಮಾಡಿದ್ದೌದಾ, ಚುಚ್ಚಿದ್ದೌದಾ, ಅವನನ್ನು ಕೂಡ ಅದೇ ರೀತಿ ರಸ್ತೆಯಲ್ಲಿ ಹೊಡೆದಾಕಿ. ಇಂಥ ಒಂದು 10 ಪ್ರಕರಣಗಳಾದರೆ ಯಾವುದೇ ಒಬ್ಬ ಕೊಲೆಗಡುಕ ಇಂಥ ಕೆಲಸಗಳಿಗೆ ಕೈ ಹಾಕುವುದಿಲ್ಲ, ಎಚ್ಚರಿಕೆಯಿಂದ ಇರ್ತಾರೆ. ಅದಕ್ಕೋಸ್ಕರ ಈ ಸರ್ಕಾರ ಇಂಥ ಕೆಲಸವನ್ನು ತಕ್ಷಣ ಮಾಡಬೇಕು. ಮತ್ತು ನಮ್ಮನ್ನು ಆಳುವಂಥ ಆಡಳಿತ ಕೂಡ ಇದನ್ನು ಸರಿಯಾಗಿ ಯೋಚನೆ ಮಾಡಿ ಒಳ್ಳೆಯ ಒಂದು ಕಾನೂನನ್ನು ತಂದು, ಇದು ಉತ್ತರ ಪ್ರದೇಶದಲ್ಲಿ ಹೇಗೆ ಎನ್ಕೌಂಟ್ರ್ ಮಾಡ್ತಾರೆ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಇದನ್ನು ಜಾರಿಗೆ ತರಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ಳುತ್ತಾ, ಈ ಕೊಲೆಯ ಒಂದು ಬೀಭತ್ಸಕರ ಘಟನೆಯನ್ನು ಖಂಡಿಸುತ್ತಾ ಮುಂದಿನ ದಿನದಲ್ಲಿ ಇದನ್ನು ತಡೆಯುವಂಥ ಕೆಲಸ ಸರ್ಕಾರಗಳು ಮಾಡಬೇಕು ಅಂತ ನಾನು ಸರ್ಕಾರಕ್ಕೆ ಒತ್ತಡವನ್ನು ಮಾಡ್ತಾ ಇದ್ದೇನೆ.